ಗೈಸ್ ನೋಡಿ ಈ ತರ ಆಗ್ಬಿಟ್ಟದೆ ಪಾಪ. ಎಂತ ಈಗ ಕೋಳಿಗೆ ಔಷಧಿನ ರೆಡಿ ಮಾಡ್ಬೇಕಂತ ಇದೆಲ್ಲ ತೆಗೆದಿಟ್ಕೊಂಡಿದೆ. ಗ್ರೈಂಡ್ ಮಾಡ್ಕೊಂಡಾಯ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ದನದ ಕೆಲಸ ಎಲ್ಲ ಮುಗಿಸಿ ಹಾಗೆ ಅಡುಗೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಿದ್ದೆ. ಅದಕ್ಕೂ ಮೊದಲೇ ಗೈಸ್ ಕೋಳಿದೊಂದು ಸ್ವಲ್ಪ ಕೆಲಸ ಮಾಡಬೇಕು. ಯಾಕಂತಂದರೆ ನಮ್ಮದು 2 ಕೋಳಿಗೆ ಆರಾಮಿಲ್ಲ, ಒಂಥರ ಕೂರ್ತಾ ಇದೆ ಮತ್ತು ಕುತ್ತಿಗೆಯನ್ನೆಲ್ಲ ಕೊಕ್ಕರೆ ಕುತ್ತಿಗೆ ಥರ ಮಾಡ್ತಾ ಇದೆ. ಅದರಲ್ಲೂ ಕಾವಿ ಕೂತ್ ಹೇಟೇನೋ ಒಂಥರ ಮಲಗಿಬಿಟ್ಟದೆ, ಅದು ತಿರುಗಾಡೋ ಸ್ಟೇಜಲ್ಲಿ ಇಲ್ಲ. ಆಮೇಲೆ ಕೆಂಪು ಹುಂಜ ಇತ್ತಲ್ಲ ಅದಕ್ಕೂ ಅಷ್ಟೇ, ಕೆಂಪು ಹುಂಜ ಆದರೂ ಒಂದು ಸ್ವಲ್ಪ ಆದರೂ ನಿಂತ್ಕೊಳ್ತಾ, ಇದು ನಿಲ್ಲುವುದೇ ಇಲ್ಲ. ಈಗ 2-3 ದಿನ ಆಯಿತು ಕಂಟಿನ್ಯೂಸ್ ಆಗಿ ಮೆಡಿಸಿನ್ ಮಾಡ್ತಾ, ಇನ್ನೂ ತನಕ ಕಡಿಮೆ ಆಗಲಿಲ್ಲ. ನನಗೆ ಅದು ಕಪ್ಪು ಹೇಟೆ ಉಳಿಯೋದು ಕರೆ ಇಲ್ಲ ಅಂತ ಅನ್ನಿಸ್ತದೆ. ಆ ಥರ ನರ್ವಸ್ ಆಗಿಬಿಟ್ಟದೆ. ಕಾಣಿಸ್ತೀನಿ ನಿಮಗೆ ಹೇಗಾಗೋದಂತ. ಗೈಸ್ ನೋಡಿ ಈ ಥರ ಆಗಿಬಿಟ್ಟದೆ ಪಾಪ. ಎಂತ ಮಾಡಬೇಕೇಳಿ ನಂಗಂತೂ ಗೊತ್ತಾಗ್ತಿಲ್ಲ. ನೋಡಿದರೆ ಪಾಪ ಅಂತ ಅನ್ನಿಸ್ತದೆ. ಕುತ್ತಿಗೆ ನೋಡಿ ಹೀಗಾಗದೆ, ಮತ್ತು ಅದಕ್ಕೆ ನಿಲ್ಲಕ್ಕೂ ಶಕ್ತಿ ಇಲ್ಲ, ಆ ಥರ ಆಗಿಬಿಟ್ಟದೆ. ನಿನ್ನೆ ಅಂತೂ ಫುಲ್ ಮೆಡಿಸಿನ್ ಮಾಡಿದರು ಇದಕ್ಕೆ, ಅದರಲ್ಲೂ ಕಾವಿ ಕೂತ್ ಹೇಟೆ ಆಗಿತ್ತು. ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ ಗೈಸ್. ನೋಡಿ ಹೀಗಾಗ್ಬಿಟ್ಟದೆ ಇದ್ರದ್ದು. ಹಾಗೆ ಗೈಸ್ ನೀವು ಹುಂಜಣ್ಣ ನೋಡಿ, ಅದು ಮತ್ತೊಂದು ಹುಂಜ ಇವನಿಗೆ ಗೋರ್ಸ್ಕೊಂಡು ಬಂದಿತ್ತು, ಹಾಗಾಗಿ ಇಲ್ಲಿ ಅವನೇವ. ಹಾಗೆ ಇವನು ಒಂದು ಸ್ವಲ್ಪ ಕೂರ್ತಾನೆ ಅವನೇ, ಇವನೊಂದು ಸ್ವಲ್ಪ ರಿಕವರಿ ಆಗ್ತಾವನೆ. ಆದರೂ ಒಂಥರ ರೋಗ ಬಂದುಬಿಟ್ಟದೆ ಗೈಸ್ ಅವರಿಗೆ. ಹಾಗೆ ಗೈಸ್ ಇವಳು ಮರಿ ಓಡಿಸಿದಾಳೆ. ಮರಿ ಎಲ್ಲ ಒಳಗಡೆ ಅದೇ ಕಾಣೋದಿಲ್ಲ. ನಿನ್ನೆ ಓಡಿಸೋದೇ ಇರಬೇಕು, ನೋಡಲೇ ಇಲ್ಲ, ನಾನು ನೋಡಿದ್ದೆ ಈಗ. ಹಾಗೆ ನೋಡಿ ಕಾಣಿಸಿ ಮರಿ, ನಾನು ನೋಡಿ ಒಳಗಡೆ ಅದೇ ಫುಲ್ ಮರಿ ಅದೇ. ಆಮೇಲೆ ಇಲ್ಲೊಂದು ಹೇಟೆ ಅದೇ ಮರಿ ಓಡಿಸಿದೆಯಾ. ಕೋಳಿಗೆಲ್ಲ ಒಂಥರ ರೋಗ ಸ್ಟಾರ್ಟ್ ಆಗಿಬಿಟ್ಟದೆ. ಎಂತ ಮಾಡಬೇಕು ಹೇಳೋ ಗೊತ್ತಾಗ್ತಿಲ್ಲ. ಏನು ಮೆಡಿಸನ್ ವರ್ಕ್ ಆಗ್ತಿಲ್ಲ. ಅದರಲ್ಲೂ ನಾವು ಮನೆ ಮದ್ದೆ ಮಾಡ್ತಾ ಇರೋದು. ಈಗ ಕೋಳಿಗೆ ಔಷಧಿನ ರೆಡಿ ಮಾಡ್ಬೇಕಂತ ಇದೆಲ್ಲ ತೆಗೆದಿಟ್ಕೊಂಡಿದೆ. ಏನೇನಂತ ಅಂದರೆ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಲಿಂಬು, ಆಮೇಲೆ ಒಂದು ಸ್ವಲ್ಪ ಶುಂಠಿ, ಹಾಗೆ ಇದು ಅರಿಶಿನ. ಆಮೇಲೆ ಇದನ್ನೆಲ್ಲ ಬೀಸಾದ್ಮೇಲೆ ಒಂದು ಸ್ವಲ್ಪ ಸೋಸಿ, ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಅವುಗಳಿಗೆ ಕುಡಿಸ್ಬೇಕಂತ ಮಾಡಿದ್ದೆ ಈಗ. ಹಾಗೆ ಗೈಸ್ ನನಗೂ ಗೊತ್ತಿಲ್ಲ ಈ ಥರ ಎಲ್ಲ ರೆಮಿಡಿ ಇರೋದು. ನನಗೆ ಗೊತ್ತಿರೋದು ಈ ಥರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ 2 ತಿನ್ನಿಸ್ಬೇಕು, ಆಮೇಲೆ ಕೊಬ್ಬರಿ ಎಣ್ಣೆಯನ್ನು ಕೂಡಿಸ್ಬೇಕು, ಅಷ್ಟೇ ಗೊತ್ತಿತ್ತು. ಆಮೇಲೆ ಯೂಟ್ಯೂಬನ್ನೆಲ್ಲ ನೋಡಿದೆ. ಆಮೇಲೆ ಯೂಟ್ಯೂಬನ್ನೆಲ್ಲ ನೋಡಿ ಒಂದು ಸ್ವಲ್ಪ ಏನೇನೆಲ್ಲ ಹಾಕಬೇಕಂತ ಗೊತ್ತಾಯಿತು. ಕಡಿಮೆ ಆಗ್ತದೆ ಬಿಡ್ತದೆ ಅದು ಸೆಕೆಂಡರಿ, ಬಟ್ ಟ್ರೈ ಮಾಡುವ ಏನಾಗ್ತದೆ ಅಂತ ನೋಡುವ. ಕಡಿಮೆ ಆಗಿದ್ದರೆ ಸಾಕಾಗಿತ್ತು, ನೋಡುವ ಏನಾಗ್ತದಂತ. ಅದರಲ್ಲೂ ಕಾವಿ ಕೂತ್ ಹೇಟೆ, ಆಮೇಲೆ ಹುಂಜ ಎಲ್ಲ ಚಂದ ಕೋಳಿ ನೋಡಿದರೆ ಬೇಜಾರಾಗ್ತದೆ. ಗ್ರೈಂಡ್ ಮಾಡ್ಕೊಂಡಾಯಿತು. ಹಾಗೆ ಈಗ ಇದನ್ನು ಸ್ವಲ್ಪ ಸೋಸಿ ಹಾಗೆ ಲೋಟದಲ್ಲಿ ಹಾಕಿ, ನನ್ನ ಹತ್ರ ಹಳೆಯದೊಂದು ಇಂಜೆಕ್ಷನ್ ಟ್ಯೂಬ್ ಇತ್ತು, ಇದರೊಳಗಡೆ ತುಂಬಿಸಿ ಅವುಗಳ ಬಾಯಿಯಲ್ಲಿ ಹಾಕ್ತೆ. ನೋಡುವ ಏನಾಗ್ತದೆ ಅಂತ. ಕಡಿಮೆ ಆದರೂ ಸಾಕಾಗಿತ್ತು. ಸೊ ಗೈಸ್ ಕೋಳಿಗೆ ಔಷಧಿಯನ್ನು ಕುಡಿಸಾಯಿತು. ಹುಂಜ ಸಿಕ್ಕಲಿಲ್ಲ, ಹೇಟೆಗೊಂದೇ ಕುಡಿಸಿ ಮುಚ್ಚಿಟ್ಟರೆ, ನೋಡಬೇಕು ಏನಾಗ್ತದೆ ಅಂತ. ಹಾಗೆ ಇಲ್ಲಿ ನೋಡಿ ನಮ್ಮ ಮನೆ ಇಬ್ಬರು ಕಣ್ಮಣಿಗಳು ಆಟ ಆಡ್ತಿದ್ದಾರೆ. ಅದರಲ್ಲೂ ಅಂಥದ್ದು ಓತಿಕೆ ತನ್ನ ಹಿಡ್ಕೊಂಡು ಬಂದು ಆಟ ಆಡೋದು ಅದ್ರ ಸಂಗಡ. ನೋಡಿ ಇವ ಸಣ್ಣ ಮಜೂರಿಲ್ಲ. ಹಾಗೆ ಗೈಸ್ ಇವನ ಹೆಸರು ಕೆಂಚಾಗಿತ್ತು. ಕೆಂಚನ ಹೆಸರನ್ನು ಚೇಂಜ್ ಮಾಡಿ ಚಿಂಟು ಅಂತ ಇಟ್ಟಾಗದೆ. ನೋಡಿ ಆಟ ಆಡೋದು ಹೆಂಗಂತ. ಅಣ್ಣನಿಗೆ ಮುಂದೆ ಬರೋಕ್ಕೆ ಕೊಡೋದಿಲ್ಲ ಈಗ. ಚಿಂಟು ನಡಿ ಸುಂದರಂಗನ. ನೀ ಹಿಡಿಬೇಡ, ನೀ ತಿನ್ನೋದು ಬೇಡ, ನೀ ಬೇಕಾದ್ರೆ ಹಿಡ್ಕೊ ತಿನ್ನು. ಹಿಡಿದದ್ದು ತಿನ್ನಲಿ. ಚಿಂಟು ನೋಡಿ ತಿನ್ನೋದಕ್ಕಿಂತ ಆಟ ಆಡೋದು ನೋಡಿ ಪಾಪ. ಅದಕ್ಕೆ ಅರ್ಧಂಬರ್ಧ ಮಾಡಿ ಸಾಕೋಬೇಕೋ ಮಾಡಿಡ್ತಾ, ಅದು ಓಡಿ ಹೋಗೋದಿಲ್ಲ ಮತ್ತು ಆ ಓತಿಕೆ ಆತ. ಚಳಿ ಬರ್ತಿದೇನಾ?
ಇಲ್ಲಿ ಬಂದು ಕೂತ್ಕೊಂಡಿದೆ ಚೀಕು. ಇದು ಅನ್ನವನ್ನು ಬೀಸಿ, ಅನ್ನ ಮತ್ತು ನೀರು ಹಾಕಿ ಬೀಸಿ ಹಾಕಿದ್ದೆ ಈಗ. ಹಾಗೆ ಔಷಧಿನ ಒಂದು ಸ್ವಲ್ಪ ಕುಡಿಸ್ದೆ, ಒಂದು ಸ್ವಲ್ಪ ಕೂತ್ಕೊಂಡದಪ್ಪ. ಈಗ ಮತ್ತು ನಡೆಯೋಕೆ ಹೋದರೆ ಡುಬುಕ್ ಅಂತ ಬಿದ್ದೋಗ್ಬಿಡ್ತದೆ. ನೋಡುವ, ಈಗ ಒಂದು 2-3 ದಿನ ಇದೇ ಥರ ಮಾಡಿ ನೋಡಬೇಕು. ಬೆಳಿಗ್ಗೆ ಅಂತೂ ಏನೂ ಇಲ್ಲಾಗಿತ್ತು ಪಾಪ, ಕೂತಿಗೆ ಎಲ್ಲ ಸೊಟ್ಟ ಮಾಡಿಕೊಂಡು ಗಿರ 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 ತಿರುಗ್ತಿ ಬಿದ್ದಿತ್ತು. ಈಗ ನೋಡಿ ಒಂದು ರೇಂಜಿಗೆ ತಯಾರಾಗದೆ. ನೋಡುವ, ಈಗ ನೋಡಿ ಗೈಸ್, ಕಾಲನ್ನು ಒಂದು ಸ್ವಲ್ಪ ನೆಟ್ಟಾಗಿ ಮಾಡಿ ಅದೇ ನಿಂತ್ಕೊಂಡದೆ. ನಾನೇನು ನಿಲ್ಲಿಸ್ಲಿಲ್ಲ, ಅದೇ ನಿಂತ್ಕೊಂಡದೆ ನೋಡಿ. ಅದು ಯಾರಾದ್ರು ಸೈಡಿಗಿದ್ದರೆ ಮಾತ್ರ ಅಡ್ಡಿಲ್ಲ. ಈಗ ಮುಂದೆ ಹೋಗ್ಲಿಕ್ಕೆ ನೋಡ್ತದದು, ಬಿದ್ದೋಗ್ಬಿಡ್ತದೆ ಮುಂದೆ ಹೋಗ್ಲಿಕ್ಕೆ ನೋಡಿದ್ರೆ. ಹಾಗೆ ಪಾಪ ಕಣ್ಣೆಲ್ಲ ಕೂರ್ತಾ ಬಿದ್ದದೆ ನೋಡಿ. ಈ ನಮ್ಮ ಹುಂಜೆಗೆ ಇನ್ನೂ ತನಕ ಏನು ಕುಡಿಸ್ಲಿಲ್ಲ. ಅವ ಕೈಗೆ ಸಿಕ್ಕಲಿಲ್ಲ, ಬರೀ ಓಡೋತ ಅವ. ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕೊಟ್ಟಿದ್ದೆ, ಅದನ್ನು ತಿಂತಾ ಇದ್ನಪ್ಪ. ಹಾಗೆ ಸಂಜೆ ಕಡೆಗೆ ಒಂದು ಸ್ವಲ್ಪ ಗೂಡಿಗೆ ಹೋಗ್ಲಿಕ್ಕೆ ಬರ್ತಾರಲ್ಲ, ಆವಾಗ ಹಿಡ್ಕೊಂಡು ಒಂದು ಸ್ವಲ್ಪ ಔಷಧಿಯನ್ನು ಕುಡಿಸ್ಬೇಕು. ಇದು ನೋಡಿ, ನಿದ್ರೆ ಮಾಡ್ಲಿಕ್ಕಾಗದೆ ಅಷ್ಟೊತ್ತಿಗೆ ಕಣ್ಣು ಮುಚ್ತದೆ, ಹೊಡಿತದೆ. ಈಗ ನಾನು ಮಾತಾಡೋದು ಕೇಳಿ ಮತ್ತೆ ಕಣ್ಣನ್ನು ಓಪನ್ ಮಾಡ್ತು. ನೋಡಿ ಎಷ್ಟೊತ್ತಿ ಮುಚ್ತದೆ, ಮತ್ತೆ ಪಾಪ ಎಷ್ಟು ತ್ರಾಸಾಗ್ತದೆ ಏನೇನು. ಈಗ ನಮ್ಮ ಕೆಂಪು ಹುಂಜನನ್ನು ಹಿಡಿದು ಅವನಿಗೆ ಒಂದು ಸ್ವಲ್ಪ ಔಷಧಿಯನ್ನು ಹಾಕಿದೆ. ಹಾಗೆ ಅವ ಹೆಕ್ಕಂಡಾದರೂ ತಿಂತ, ಅಕ್ಕಿ ಏನಾದರೂ ಹಾಕಿದರೆ ಅವನೇ ತಿನ್ನಿಸ್ಬೇಕು ಇಲ್ಲ. ಹಾಗೆ ಔಷಧಿಯನ್ನು ಒಂದೇ ಹಾಕಿದೆ. ಹಾಗೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿದೆ. ಹಾಗೆ ಗೈಸ್, ಇವತ್ತು ಬೇರೆ ಅಡಿಕೆಯನ್ನು ಕೊಯ್ದಿದ್ರು. ಎಂಥದಕ್ಕೂ ಹೋಗಲೇ ಇಲ್ಲ ನಾನು ಇವತ್ತೇ. ಕೊಕ್ಕೆ ಕೊಡಲಿಕ್ಕೂ ಹೋಗಲಿಲ್ಲ, ಆಮೇಲೆ ಅಡಿಕೆ ಹೆಕ್ಲಿಕ್ಕೂ ಹೋಗಲಿಲ್ಲ. ಈಗ ಪಪ್ಪ ಹೋಗಿ ಹೆಕ್ತಾವನೆ. ನನಗೆ ಇವತ್ತಿನ ದಿನ ಫುಲ್ಲು ಕೋಳಿದು ಕೆಲಸ ಮಾಡಲಿಕ್ಕೆ ಆಯಿತು. ಹಾಗೆ ಈಗ ಮತ್ತೆ ಅಮ್ಮ ಬಂದ ಮೇಲೆ ಮತ್ತೆ ಅದು ಕೋಳಿ ಮರಿ ಹಾಕೋದಲ್ಲ, ಅದನ್ನೆಲ್ಲ ತೆಗೆದು, ಆಮೇಲೆ ಅದಕ್ಕೊಂದು ಸ್ವಲ್ಪ ಅಕ್ಕಿ ನೀರನ್ನೆಲ್ಲ ಕೊಟ್ಟು, ಆಮೇಲೆ ಮೊಟ್ಟೆ ಓಡನ್ನೆಲ್ಲ ಹೊತ್ತಾಕಿ, ಅಂದರೆ ಬೇರೆ ಕಡೆ ಎಲ್ಲಾದರೂ ಸಪ್ರೇಟಾಗಿರೋ ಜಾಗದಲ್ಲಿ ಹಾಕಬೇಕು. ಯಾಕಂತಂದರೆ ನಾಯಿ ಏನಾದರೂ ಹೋಗಿ ತಿನ್ನೋ ಚಾನ್ಸ್ ಇರ್ತದೆ. ಸೊ ಹಾಗಾಗಿ ಅದನ್ನೊಂದು ಕ್ಲೀನ್ ಮಾಡಬೇಕು. ಹಾಗೆ ಇಷ್ಟೆಲ್ಲ ಕೆಲಸ ಇದೆ. ಇದು ಲಾಸ್ಟ್ ಕೊಯ್ಲು ನಮ್ಮದು. ಇಷ್ಟು ಸಿಕ್ಕದೆ, ಆಮೇಲೆ ಎಲ್ಲ ಸಪ್ರೇಟ್ ಆಗಿರೋ ಅಡಿಕೆನೇ ಇದೆ. ಮತ್ತು ಎಷ್ಟದು ಏನೇನೋ. ನಾನು ಬೆಳಿಗ್ಗೆಯಿಂದ ತೋಟಕ್ಕೆ ಹೋಗಲೇ ಇಲ್ಲ, ಹಾಗೆ ಪಪ್ಪ ಒಬ್ಬನೇ ಮಾಡ್ತಾವನೆ. ಸೊ ಹಾಗೆ ಈಗ ಮತ್ತೆ ದನ ಬರೋ ಟೈಮ್ ಆಯಿತು. ಈಗ ಹೋಗ್ಲಿಕ್ಕೂ ಆಗೋದಿಲ್ಲ, ಯಾಕಂತಂದರೆ ದನಗಳು ಬಂದುಬಿಟ್ರೆ ಮತ್ತೆ ಯಾವ ಕಡೆ ಆದರೂ ಹೋಗ್ಬಿಟ್ರು, ಮನೆ ಹತ್ರ ಯಾರೂ ಇಲ್ಲ ಅಂತಂದರೆ. ಸೊ ನೋಡಬೇಕು ಈಗ. ಇಲ್ಲಿ ನೋಡಿ ಗೈಸ್, ನಮ್ಮನೆ ಸಾವ್ಕಾರದ್ದು ಸೀಕ್ರೆಟ್ ಜಾಗ. ಇಲ್ಲಿ ಬಂದು ಮಲಗ್ತರು, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ. ನೋಡಿ ಹೆಂಗೆ ಮಲಗಾದ್ರೆ ಅಂತ. ಸಾವ್ಕಾರ್ರೆ, ಬಾಬು ಸಾವ್ಕಾರ್ರೆ, ಹೇಳ್ರಿ ರೀ. ಊಟ ಮಾಡ್ಕೊಂಡು ಮಲಗ್ದವ್ರು ಇನ್ನೂ ಹೇಳಲೇ ಇಲ್ಲ. ಎದ್ರು ಹೊರಗೆ ಬರೋಕ್ಕೆ ಮನಸ್ಸಿಲ್ವಾ ಹೆಂಗೆ? ಆಮೇಲೆ ಸಣ್ಣ ಸಾವ್ಕಾರರು ನೋಡಿ ಇಲ್ಲಿ ಮಲಗಿದ್ದಾರೆ. ಇವ್ರದ್ದು ಆ ಥರ ಸೀಕ್ರೆಟ್ ಜಾಗ ಏನಿಲ್ಲ. ಸೋಫಾ ಬಿಟ್ಟರೆ ಇಲ್ಲೇ ನೆಲಕ್ಕೆ ಬಂದು ಮಲಗೋದು. ಸೆಕೆ ಜಾಸ್ತಿ ಆಗ್ತದೆ ಅವನಿಗೆ, ಸಣ್ಣ ಸಾವ್ಕಾರರಿಗೆ. ಅವೇನೋ ಚಿಂಟು, ತಿರುಗಿ ನೋಡಿ ಸೆಕೆಯಾಗಿ ಹೆಂಗೆ ಮಾಡ್ತಾವನಂತ. ನಾಲ್ಗೆ ಎಲ್ಲ ಹಾ ಮಾಡ್ತಾವನೆ. ಆ ಪಿಂಕ್ ನಾಲ್ಗೆ ನೋಡಿ, ಅದೇನು ಚಿಕ್ಕು. ಈಗ ನಾನು ಈಗ ನಾನು ತೋಟದ ಹತ್ರ ಬಂದಿದ್ದೆ ಅಡಿಕೆಯನ್ನು ಹೆಕ್ಕುವ ಅಂತ. ದನಗಳು ಇನ್ನೂ ಬರಲಿಲ್ಲ, ಅವುಗಳು ಬಂದರೆ ಇಲ್ಲೇ ಗೊತ್ತಾಗ್ತದೆ ಅಂತ ಬಂದೆ. ಮತ್ತೊಂದು ಸ್ವಲ್ಪ ಅಡಿಕೆ ಹೆಕ್ಕುವುದದೆ ಅಂತೆ, ಹಾಗಾಗಿ ನಾನು ಬಂದೆ. ಮತ್ತು ಪಪ್ಪನಿಗೆ ಚೀಲವನ್ನು ಎತ್ತಬೇಕಿತ್ತು, ಅಡಿಕೆಯನ್ನು ತುಂಬಿ ಇಟ್ಟಿದ್ದ 2 ಚೀಲವನ್ನು. ಸೊ 1 ಚೀಲ ಎತ್ತಿ ಈಗ ಹೊತ್ತಾಕ್ಲಿಕ್ಕಂತ ಹೋಗಾನೆ. ಹಾಗೆ ಈಗ ನಾನು ಒಂದು ಸ್ವಲ್ಪ ಅಡಿಕೆಯನ್ನು ಹೆಕ್ಕಬೇಕು. ಹಾಗೆ ಇನ್ನೊಂದು ಚೀಲ ಎತ್ಕೊಂಡು ಹೋಗ್ಬೋದು ಪಪ್ಪ. ಅಷ್ಟರೊಳಗೆ ಒಂದು ಸ್ವಲ್ಪ ಅಡಿಕೆಯನ್ನು ಹೆಕ್ಕಿ ಆಮೇಲೆ ಮನೆಗೆ ಹೋಗಬೇಕು. ಅಷ್ಟರೊಳಗೆ ದನ ಬಂದ್ರಂತೂ ಆಯಿತು. ನೋಡುವ ಏನಾಗ್ತದೆ ಅಂತ. ಕೋಳಿಯನ್ನು ಮತ್ತು ಅದರ ಮರಿಯನ್ನು ಹೊರಗೆ ತೆಗೆದಾಯಿತು. ನೋಡಿ ಹೀಗಿದ್ದಾರೆ ಇವರೆಲ್ಲ, ಕಲರ್ ಅವರೇ. ಇದಂತೂ ಇಲ್ಲೇ ಕೂತ್ಕೊಬಿಟ್ಟದೆ. ಇದು ನೋಡಿ, ಇದ್ರ ಮರಿ ಈ ಕಡೆ ಓಡಿ ಬರ್ತದೆ. ಬೇಕಾಗತ್ತೆ ಈ ಮರಿಗಳೆಲ್ಲ ಹುಟ್ಟಿ ಒಂದು 5 ದಿನ ಆಯಿತು. ಹಾಗೆ ಇವ್ರು ಹುಟ್ಟಿ 1 ದಿನ ಆಯಿತು. ನೋಡಿ ಗೈಸ್, ಡಿಫ್ರೆನ್ಸ್ ನೋಡಿ ಹೆಂಗೆ ಅಂತ.
ಇದೇ ಸಣ್ಣ ಅದೇ ಆದರೆ ರೆಕ್ಕೆ ಬಂದದೆ. ಇವರು ಒಂದು ಸ್ವಲ್ಪ ದಪ್ಪ ದಪ್ಪ ಅವರಷ್ಟೇ. ಹಾಂ, ಅಕ್ಕಿಯನ್ನು ತಿಂದು ಒಂದು ಸ್ವಲ್ಪ ಅಕ್ಕಿಯನ್ನು ತಿಂದು ಹಾಗೆ ಇಲ್ಲೂ ಕುತ್ಕೊಂಡ್ಲಿಕ್ಕೆ ನೋಡ್ತಾ ಇದೆ ನೋಡಿ. ಅದು ಮರಿ ಇನ್ನೂ ಅಷ್ಟು ಗಟ್ಟಿ ಆಗಲಿಲ್ಲ, ಕೈ ಕಾಲೆಲ್ಲ ಅಷ್ಟು ಇದಾಗಲಿಲ್ಲ. ಅದು ಹೋದ್ರದಲ್ಲೂ ಕೂತ್ಕೊಬಿಡ್ತದೆ ಆ ಮರಿ ನೋಡಿ.